ರಾಮ ಜನ್ಮಭೂಮಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ 31 ವರ್ಷಗಳ ಬಳಿಕ ಕೇಸನ್ನ ರೀಓಪನ್ ಮಾಡಿ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರನ್ನ ಬಂಧಿಸುವ ಕೆಲಸಗಳಾಗ್ತಾರೆ. ಶ್ರೀಕಾಂತ್ ಪೂಜಾರಿ ಬಂಧನ ಆಗಿದೆ. ಈ ಬಂಧನವನ್ನ ಖಂಡಿಸಿ ಶಹರ ಪೊಲೀಸ್ ಠಾಣೆಯ ಎದುರು ಧರಣಿ ನಡೀತಾ ಇದೆ. ಠಾಣೆ ಎದುರು ಶ್ರೀರಾಮ್ ಜಯರಾಮ್ ಅಂತ ಘೋಷಣೆ ಕೂಗಿ ಹಿಂದೂ ಪರ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಹಾಗೂ ತಹಶೀಲ್ದಾರ್ ಮೇಲೆ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದು ಪೊಲೀಸರು ಹಾಗೂ ಹಿಂದೂ ಪರ ಸಂಘಟನೆಗಳ ನಡುವೆ ಸಂಧಾನ ಕೆಲಸಗಳು ಕೂಡ ಆಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಧಾನ ಫಲಿಸಿದ ಕಾರಣ ಪ್ರತಿಭಟನೆಯನ್ನ ಕೈಬಿಟ್ಟಂತ ಹಿಂದೂ ಪರ ಸಂಘಟಕರು ನಿನ್ನೆ ರಾತ್ರಿ ಕೂಡ ಇದೇ ಬೆಳವಣಿಗೆ ಆಗಿತ್ತು. ಶಹರ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿ ಬರ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ, ಪ್ರತಿಭಟನೆಯನ್ನ ಕೈ ಬಿಡ್ತಾರೆ. ಇವತ್ತು ಬೆಳಗ್ಗೆ ಮತ್ತೆ ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ಸಂಧಾನ ಮಾತುಕತೆಯನ್ನು ನಡೆಸ್ತಾರೆ. ಮತ್ತೆ ಈಗ ಸಂಘಟಕರು ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಈಗ ನಮ್ಮೊಂದಿಗೆ ಮಾತನಾಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ನಮಸ್ಕಾರ. ನಮಸ್ಕಾರ. ಏನಿದು ಬೆಳವಣಿಗೆ? ಈ ಬೆಳವಣಿಗೆ ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಪ್ರತಿಕ್ರಿಯೆಗೆ ಏನು ನಾವು ಬಯಸ್ತೀವಿ ಈಗ? ನೋಡಿ, ನಿನ್ನೆ ದಿವಸ ನಾನು ಶ್ರೀಕಾಂತ್ ಪೂಜಾರಿ ಅವ್ರ ಮನೆಗೆ ಕೂಡ ನಾನು ಹೋಗಿದ್ದೆ. ಇದು 31 ವರ್ಷಗಳ ಕಾಲ ಹಿಂದಿನ ಇರ್ತಕ್ಕಂಥ ಕೇಸು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇದು ಬಂಧನ ಆಗಬಾರ್ದಾಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸೋ ಮುಖಾಂತರ ವಿನಾಕಾರಣ ಈ ರೀತಿಯಾದಂಥ ಹಳೆಯ ಕೇಸುಗಳನ್ನು ಸ್ಟಾರ್ಟ್ ಮಾಡೋ ಮುಖಾಂತರ ಅವರು ಬಂಧನ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಬಂಧಿಸಿನೂ ಈಗಾಗಲೇ ಜೈಲಿಗೆ ಕಳಿಸುವಂಥದ್ದಾಗಿದೆ. ನಾನು ತಮ್ಮ ಮುಖಾಂತರ ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಕಾಂಗ್ರೆಸ್ಸಿನ ದ್ವಂದ್ವ ನಿಲುವು ಯಾವ ರೀತಿ ಇದೆ ಅಂದರೆ, ಇದೇ ಹುಬ್ಬಳ್ಳಿಯಲ್ಲಿ ಕಳೆದ 2-3 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಘಟನೆ ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಅಲ್ಲಿ ಅವತ್ತು ಪೊಲೀಸ್ ಸ್ಟೇಷನ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಗೇರಾವ್ ಹಾಕ್ತಾರೆ, ಕಲ್ಲು ಹೊಡಿತಾರೆ, ಬೆಂಕಿ ಹಚ್ತಾರೆ, ಅನೇಕ ಪೊಲೀಸರಿಗೆ ಗಾಯ ಆಗೋದಾಗುತ್ತೆ. ಆ ರೀತಿಯಾದಂಥ ಸಂದರ್ಭದಲ್ಲಿ ಅವತ್ತಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಹೆಡೆಮರು ಕಟ್ಟುವಂಥ ಕೆಲಸವನ್ನು ಅವತ್ತಿನ ಸರ್ಕಾರ ಪೊಲೀಸ್ ಇಲಾಖೆ ಭಾಳ ಅಚ್ಚುಕಟ್ಟಾಗಿ ಮಾಡಿತ್ತು. ಇವತ್ತು ಒಂದು ಕಡೆ ಅದೇ ಪ್ರಕರಣದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪತ್ರವನ್ನು ಬರೆದು ಅವರೆಲ್ಲ ಅಮಾಯಕರು ಅವ್ರು ಬಿಡುಗಡೆ ಮಾಡಬೇಕನ್ನತಕ್ಕಂಥ ಒಂದು ಕಡೆ ಸಂದೇಶವನ್ನು ಕೊಡ್ತಾರೆ. ಇನ್ನೊಂದು ಕಡೆ 31 ವರ್ಷಗಳ ಹಳೆಯ ಕೇಸು. ಇವತ್ತು ಶ್ರೀಕಾಂತ್ ಪೂಜಾರಿ ಅವರು ಒಬ್ಬ ಆಟೋ ಚಾಲಕರಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಇವತ್ತು ಬಂಧಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ಕಡೆ ಬಿಡಿಸುವಂಥ, ಯಾರು ಗಲಭೆಕೋರಿದ್ರು ಅವ್ರು ಬಿಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಒಂದು ಕಡೆ ಮಾಡಿದರೆ, ಇನ್ನೊಂದು ಕಡೆ ಅದು ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಇಡೀ ದೇಶ, ಇಡೀ ಜಗತ್ತು ಇವತ್ತು ನೋಡ್ತಾ ಇದೆ. ಭಾರತದ ಕಡೆ ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಅಕ್ಷತೆಯನ್ನು ಕೊಡ್ತಕ್ಕಂಥದ್ದು, ಇನ್ವಿಟೇಷನ್ ಕೊಡ್ತಕ್ಕಂಥದ್ದು ಭಾಳ ವಿಜೃಂಭಣೆಯಿಂದ ನಡೆದಾಗ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ಸಿನ ನಾಯಕರು ಮಾಡ್ತಾ ಇದ್ದಾರೆ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಈ ರೀತಿಯಾದಂಥ ಗೊಳ್ಳು ಪೊಳ್ಳು ಬೆದರಿಕೆಗಳ ಮುಖಾಂತರ ಹಿಂದೂ ಕಾರ್ಯಕರ್ತರನ್ನು ನೀವು ಕಟ್ಟಾಕುವಂಥ ಕೆಲಸಕ್ಕೆ ಹೋದರೆ ಯಾರೂ ಇದಕ್ಕೆ ಜಗ್ಗಲ್ಲ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಇಟ್ಕೋಬೇಕು. ಇವತ್ತು ಇಲಾಖೆಯವರ ಮೇಲೆ, ವಿನಾಕಾರಣ ಪೊಲೀಸ್ ಇಲಾಖೆ ಮೇಲೆ ದಬ್ಬಾಳಿಕೆ ಮಾಡೋ ಮುಖಾಂತರ ಈ ರೀತಿಯಾದಂಥ ಕೃತ್ಯಗಳನ್ನು ಎಚ್ಕುವಂಥದ್ದಕ್ಕೆ ಪ್ರಯತ್ನ ಆಗ್ತಾಯಿದೆ. ಹೀಗಾಗಿ ಪೊಲೀಸರು ಕೂಡ ಅರ್ಥ ಮಾಡ್ಕೋಬೇಕು. ಸರ್ಕಾರಗಳು ಇರ್ತಾವೆ, ಬರ್ತಾವೆ, ಹೋಗ್ತಿರ್ತಾವೆ, ಆದರೆ ತಮ್ಮದೇನಿದೆ ತಾವು ಕೆಲಸ ಮಾಡ್ಬೇಕು. ಹಾಗಾದ್ರೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, 31 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ, ಅವಾಗ ಯಾಕೆ ಬಂಧನ ಮಾಡಲಿಲ್ಲ? ಅವಾಗ ಇವತ್ತು ಯಾಕೆ ಬಂಧನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗೃಹ ಸಚಿವರು ಇದಕ್ಕೆ ಸ್ಪಷ್ಟವಾಗಿ ಅವರು ಉತ್ತರವನ್ನು ಗೃಹ ಸಚಿವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 30 ವರ್ಷಗಳಿಂದ ಹಳೆ ಕೇಸ್ಗಳು ಯಾವ್ದಾದ್ರು ಪೆಂಡಿಂಗ್ ಇತ್ತು ಅಂತಾರೆ, ತುಂಬಾ ಹಳೆ ಕೇಸ್ಗಳು ಯಾವ್ದಾದ್ರು ಪೆಂಡಿಂಗ್ ಇತ್ತು ಅಂತಾರೆ, ಅದನ್ನ ರೀಓಪನ್ ಮಾಡಿ ಕ್ಲೋಸ್ ಮಾಡಿ ಅಂತೇಳಿ. ಸೊ ಹಾಗಾಗಿ 30ಕ್ಕೂ ಹೆಚ್ಚು ಕೇಸ್ಗಳಿತ್ತು, ಅದನ್ನೆಲ್ಲವೂ ಕೂಡ ಓಪನ್ ಮಾಡಿದ್ರೆ ಅದರಲ್ಲಿ ಇದು ಕೂಡ ಓಪನ್ ಆಗಿದೆ. ನಾವು ಪ್ರತ್ಯೇಕವಾಗಿ ಇದನ್ನ ಟಾರ್ಗೆಟ್ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ. ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತೇನು ಶ್ರೀಕಾಂತ್ ಪೂಜಾರಿ ಅವ್ರನ್ನ ಇವತ್ತು ಬಂಧನ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವರು ಕಳೆದ 30 ವರ್ಷಗಳಿಂದ ಹುಬ್ಬಳ್ಳಿಯಲ್ಲೇ ವಾಸವಾಗಿದ್ದಾರೆ, ಅವ್ರದ್ದೇ ಮನೆಯಲ್ಲಿದ್ದಾರೆ. ಅವ್ರು ಯಾವುದು ಬೇರೆ ರೀತಿಯಾದಂಥ ಕೇಸುಗಳಲ್ಲಿ ಎಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ. ಇವತ್ತು ನೀವು ಯಾಕಿದ್ರೆ ರೀಓಪನ್ ಮಾಡಿದಿರಿ ಅನ್ನೋಂಥದ್ದು ಅಷ್ಟೇ ಬೇಕಾಗಿದೆ. ನೀವು ಮಾಡಬೇಕಾಗಿತ್ತು, ಆ ರೀತಿ ಹಿಡಿಯಬೇಕಾಗಿತ್ತು ಅಂದರೆ 30 ವರ್ಷ ಯಾಕೆ ಬೇಕಾಗಿತ್ತು ಅಂತ. ಅಂದರೆ ನಿಮ್ಮ ಸರ್ಕಾರದ ವೈಫಲ್ಯ ಇತ್ತು ಅಥವಾ ಪೊಲೀಸ್ ಇಲಾಖೆ ವೈಫಲ್ಯ, ಹಂಗಂದ್ರೆ ಎರಡರಾಗ ಒಂದು ಒಪ್ಕೊಳ್ರಿ, ಹಂಗಂದ್ರೆ ನಿಮ್ಮದು ವೈಫಲ್ಯ ಆಗೈತೆ ಅನ್ನೋಂಥದ್ದನ್ನು.
ಸರ್ಕಾರ ಒಪ್ಕೋಬೇಕಲ್ಲ. ಆದರೆ ಇವತ್ತು ಅಯೋಧ್ಯೆಯಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಕೇಸಿಗೆ ರಿಲೇಟೆಡ್ ಇದ್ದಂಥವ್ರನ್ನ ಬಂಧಿಸೋ ಕೆಲಸ ಅಂತಂದ್ರೆ ಏನು ಮಾಡಕತ್ತೈತಿ ಇವತ್ತು ಕಾಂಗ್ರೆಸ್ ಸರ್ಕಾರ? ಅಂದ್ರೆ ನಿಮ್ಮ ಮತ್ತೆ ಪ್ರಕಾರ ಅದೇ ಇದು ನೀತಿಯನ್ನ ದ್ವೇಷ ರಾಜಕಾರಣ ಅಂತನಾ ನಿಮ್ಮ ಪ್ರಕಾರ? ನೋಡಿ, ಇದು 100% ದ್ವೇಷ ರಾಜಕಾರಣವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ, ನೀವು ಯಾರು ಅಲ್ಲಿ ಹುಬ್ಬಳ್ಳಿ ಗಲಭೆಯಲ್ಲಿದ್ದರೂ ಅವ್ರು ಬಿಡಿಸುವಂಥ ಕಾರ್ಯಕ್ರಮ ಮಾಡ್ತೀರಿ. ಇಲ್ಲಿ ಹಿಂದೂ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡ್ತೀರಿ. ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ಬಂದು ಭಾಷಣ ಮಾಡ್ತಾರೆ, 10,000 ಕೋಟಿ ಅಲ್ಪಸಂಖ್ಯಾತರಿಗೆ ತೆಗೆದಿಡ್ತೇನೆ ಅನ್ನುವಂಥದ್ದನ್ನು. ಇದಕ್ಕಿಂತ ಇನ್ನೇನು ಹೇಳಬೇಕಾಗಿದೆ ಹೆಚ್ಚಿಗೆ ಇವರಿಗೆ? ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಇಂಥ ಒಂದು ಬೆಳವಣಿಗೆ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಅಲ್ಲಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಅವರ ವಿರುದ್ಧ ರೌಡಿ ಶೀಟ್ ಓಪನ್ ಆಗ್ತಾ ಇದೆ. ಈ ಬೆಳವಣಿಗೆಗಳಿಗೆ ಏನು ಹೇಳ್ತೀರಿ ನೀವು? ನಿಮ್ಗೇನು ಅನಿಸ್ತಾ ಇದೆ? ನೋಡಿ, ಒಂದು ಕಳೆದ 6 ತಿಂಗಳ ಸರ್ಕಾರ ಬಂದ ಮೇಲೆ ನೋಡ್ತಾ ಇದ್ದಂಥ ಸಂದರ್ಭ ನೋಡಿದರೆ ಇವತ್ತು ವಿಶೇಷವಾಗಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂಥ ಅನೇಕ ವಿಷಯಗಳ ಬಗ್ಗೆ ನಾವು ಉಲ್ಲೇಖ ಮಾಡಿದಾಗ ಹಿಂದೂ ಹಾಕಿದ್ದಾರೆ, ಯಾರು ಹಾಕಿಲ್ಲ ಅಂತಲ್ಲ, ಬೇಕಾದರೂ ಹಾಕುವಂಥದ್ದಾಗತ್ತೆ ಮಾಡಿರ್ತಾರೆ. ಆದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಘಟನಾವಳಿಗಳನ್ನ ಇಟ್ಕೊಂಡು ಅವರು ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು, ಹಿಂದೂ ಕಾರ್ಯಕರ್ತನ ಹುಡುಕಿ ಅವರಿಗೆ ರೌಡಿ ಶೀಟರ್ಗಳನ್ನು ಮಾಡಿ ಸೇರಿಸುವಂಥದ್ದು, ಈ ರೀತಿ ಕೃತ್ಯಗಳನ್ನು ಯಾರೂ ಕೂಡ ಸಹಿಸೋದಿಲ್ಲ. ಇವತ್ತು ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ಜನ ನೋಡ್ತಾ ಇದ್ದಾರೆ. ಬರ್ತಕ್ಕಂಥ ಸಂದರ್ಭ ಬಂದಾಗ ಸರಿಯಾದ ತಕ್ಕ ಉತ್ತರವನ್ನು ಜನನೂ ಇವ್ರಿಗೆ ಪಾಠ ಕಲಿಸುವಂಥದ್ದು 100% ಮಾಡ್ತಾರೆ. ಇವತ್ತು ಕಡೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಈಗ ನಿಮ್ಮ ಮುಂದಿನ ನಡೆ? ನೋಡಿ, ಇವತ್ತು ಪ್ರತಿಭಟನೆ ಮಾಡ್ತಾರೆ, ಸ್ಟೇಷನ್ ಹತ್ರ ಸಂಧಾನ ಆಗ್ತಾ ಇದೆ, ಪ್ರತಿಭಟನೆ ಕೈ ಬಿಡ್ತಿದ್ದಾರೆ. ಸೊ ಇದನ್ನ ಹೊರತುಪಡಿಸಿ ಮುಂದಿನ ನಡೆ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ನೋಡಿ, ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೂ ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಅವ್ರ ಜೊತೆನೂ ಕೂಡ ನಾನು ಇದ್ರ ಸಂಬಂಧಪಟ್ಟಾಗಿ ಮಾತಾಡಿದ್ದೇನೆ. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರ ಜೊತೆನೂ ನಾವು ಇದ್ರ ಬಗ್ಗೆ ವಿಚಾರವನ್ನು ಮಾಡಿದ್ದೇವೆ. ನಾಳೆ ದಿವಸ ನಮ್ಮದು ಮುಂದಿನ ತೀರ್ಮಾನ ಏನು ಆಗಬೇಕು ಅನ್ನೋಂಥಕ್ಕಂಥದ್ರ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ನಾವು ವ್ಯಕ್ತಪಡಿಸೋದಕ್ಕೆ. ಥ್ಯಾಂಕ್ ಯು ಮಹೇಶ್ ತೆಂಗಿನಕಾಯಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.